ಕುರ್ಚಿಗಾಗಿ ಕಾದಾಟ ಯಾವಾಗ ಅಂತ್ಯವಾಗುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ನ ಬ್ರೇಕ್ಫಾಸ್ಟ್ ಹ್ಯಾಶ್ಟ್ಯಾಗ್ ಜನಪ್ರಿಯ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಹ್ಯಾಶ್ಟ್ಯಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು. ಕುರ್ಚಿಗಾಗಿ ಕಾದಾಟ ಯಾವಾಗ ಅಂತ್ಯವಾಗುತ್ತೋ ಗೊತ್ತಿಲ್ಲ. ಯಶ್ಪಾಲ್ ಸುವರ್ಣ ಅವರು ಮಾತನಾಡಿರೋದು. ಕಾಂಗ್ರೆಸ್ನ ಬ್ರೇಕ್ಫಾಸ್ಟ್ ಹ್ಯಾಶ್ಟ್ಯಾಗ್ ಜನಪ್ರಿಯ ಆಗ್ತಾ ಇದೆ. ಅಂದ್ರೆ ಜನ ಅದನ್ನು ಮಾತನಾಡಿಕೊಳ್ತಾ ಇದ್ದಾರೆ. ಕುರ್ಚಿಯಿಂದ ಇಳಿಸೋದಾ ಅಥವಾ ಕೂರಿಸೋದಾ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಜನ. ಹ್ಯಾಶ್ಟ್ಯಾಗ್ನಲ್ಲಿ ಆ ಹ್ಯಾಶ್ಟ್ಯಾಗ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಂತ ವ್ಯಂಗ್ಯವಾಗಿ ಮಾತನಾಡಿರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇನ್ನು 1 by 1 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುರ್ಚಿಯಿಂದ ಇಳಿಸೋದಾ ಅಥವಾ ಕೂರಿಸೋದಾ ಅಂತ ಯಶ್ಪಾಲ್ ಸುವರ್ಣ ವ್ಯಂಗ್ಯ ಮಾಡಿದ್ದಾರೆ. ಒಂದು ಹ್ಯಾಶ್ಟ್ಯಾಗ್ನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಬ್ರೇಕ್ಫಾಸ್ಟ್ ಒಮ್ಮೆ CM ಕರೆಯುವುದು, ಒಮ್ಮೆ DCM ಕರೆಯುವುದು. ಅದರ ಅರ್ಥ, ಈ ಬ್ರೇಕ್ಫಾಸ್ಟ್ನ ಅರ್ಥ ಏನೆಂಬುದನ್ನು ಒಮ್ಮೆ ಅರ್ಥ ಮಾಡಬೇಕಾಗ್ತದೆ. ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಯಾರನ್ನು ಉರುಳಿಸೋದಾ ಅಥವಾ ಯಾರನ್ನು ಕುರ್ಚಿಯಲ್ಲಿ ಕುತ್ಕೊಳಿಸೋದಾ ಅಥವಾ ಕೇವಲ ಜನರನ್ನು ಮಂಕು ಮಾಡಲಿಕ್ಕೆ ಈ ಬ್ರೇಕ್ಫಾಸ್ಟಿಗೆ ಕರೆಯುವಂಥದ್ದು ಅಂತ ಒಂದು ಇದು ಉಂಟು. ಅದರಿಂದಾಗಿ ಆ ಬ್ರೇಕ್ಫಾಸ್ಟ್ನ ನಿಜ ಅರ್ಥವನ್ನು CM ಅದೇ ರೀತಿ DCM ಅವರು ಮಾಧ್ಯಮದ ಮೂಲಕ ಅವರು ಬಯಲು ಮಾಡಬೇಕು. ಅದರ ಅರ್ಥ ಏನಂತ. ಒಟ್ಟಾರೆ ಬ್ರೇಕ್ಫಾಸ್ಟ್ನ ಮೂಲಕ ಸರ್ಕಾರ ಯಾವ ರೀತಿ ಮುನ್ನಡೆಯುತ್ತೆ ಎಂಬುದರ ಬಗ್ಗೆ ಚರ್ಚೆಗೆ ಭಾಳ ಗ್ರಾಸವಾಗಿದೆ. ಇವತ್ತು ಎಲ್ಲರೂ ಭಾಳ ಕುತೂಹಲದಿಂದ ಇವತ್ತು DCMನವರ ಮನೆ, CMನವರ ಬ್ರೇಕ್ಫಾಸ್ಟ್ ನಂತರ ಏನಾಗ್ತದೆ ಅಂತ ಕಾಯ್ತಿದ್ದಾರೆ. ಖಾಲಿ ತಿನ್ನಲಿಕ್ಕಾಗಿ ಆ ಬ್ರೇಕ್ಫಾಸ್ಟ್ ಅಥವಾ ಜನರ ಹಿತವನ್ನು ಕಾಪಾಡಲಿಕ್ಕೆ ಇರುವಂಥ ಬ್ರೇಕ್ಫಾಸ್ಟ್ ಅಂತ ಎಂಬುದನ್ನು ಬ್ರೇಕ್ಫಾಸ್ಟ್ ದಾರಿ ತಪ್ಪಿಸಿರಿ. ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ಅವರಿಗೆ ವಿರೋಧ ಆದ ಸಂದರ್ಭದಲ್ಲಿ ಜನ ವಿರೋಧಿ ಹೇಳಿಕೆಗಳನ್ನು ಕೊಟ್ಟು ಮಾಧ್ಯಮದ ಮೂಲಕ ದಾರಿ ತಪ್ಪಿಸಿ ಬಹುಶಃ ಇವತ್ತು ಕೂಡ ಈ ಬ್ರೇಕ್ಫಾಸ್ಟ್ನ ಹೆಸರಿನಲ್ಲಿ ಕೂಡ ಮತ್ತೊಮ್ಮೆ ಜನರಿಗೆ ಒಂದು ಕುತೂಹಲಕಾರಿ ಘಟ್ಟದ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಇದಾಗಿದೆ ಅಂತ ನನ್ನ ಭಾವನೆ. ಅದರಿಂದಾಗಿ ಈ ಬ್ರೇಕ್ಫಾಸ್ಟ್ ಇರ್ಬೋದು, ಅವರ ಔತಣಕೂಟದ ಬಗ್ಗೆ ಅದನ್ನು ಆಲೋಚನೆ ಮಾಡದೆ ನಮ್ಮ ಕರ್ತವ್ಯ ಮುಂದಿನ 2.5 ವರ್ಷ ಬಾಕಿ ಉಂಟು. ಇಂದಿನ 2 ವರ್ಷದಲ್ಲಿ ನಾವೇನು ಜನರಿಗೆ ಅವರ ಬೇಡಿಕೆ ಈಡೇರಿಸಲಿಕ್ಕೆ ಆಗಲಿಲ್ಲ. ಅದರ ಒಂದು ವ್ಯವಸ್ಥೆ ಅಡಿಯಲ್ಲಿ ನೀವು ಕೆಲಸ ಮಾಡಿ ಅಂತ ನಾವು ಆಶಿಸ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಬೆಳಿಗ್ಗೆ CM ಸಿದ್ದರಾಮಯ್ಯವರು ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ನಲ್ಲಿ ಅವರು ಉತ್ತರವನ್ನು ಕೊಟ್ಟರು. ಹೈಕಮಾಂಡ್ ಹೇಳಿದಾಗ ಅವರು CM ಆಗ್ತಾರೆ ಅಂತ. ಬಟ್ ಮಧ್ಯಾಹ್ನ ಆದಂಗೆಲ್ಲ ಅವರ ಮಾತಿನ ಭರವಸೆಯಲ್ಲಿ ಬದಲಾವಣೆ ಆಗಿರೋದನ್ನು ಕೂಡ ನಾವು ನೋಡಿದ್ವಿ. ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿಲ್ಲ ಅಂದ್ರೂ ಕೂಡ ಅವರ ಆಪ್ತರ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. KC ವೇಣುಗೋಪಾಲ್ ಅವರು ಬರುವಂತಹ ದಿನಾನೇ ಈ ರೀತಿಯಾಗಿ CM ಮಾತನಾಡಿರುವಂಥದ್ದು. ಅವರ ಮಾತಿನ ಭರವಸೆಯಲ್ಲಿ ಬದಲಾವಣೆ ಆಗಿರುವಂಥದ್ದು. ಏನಾದರೂ ಹಿಂಟ್ ಸಿಕ್ಕಿದೆ ಅಂತ ಅನ್ಸುತ್ತಾ ಹೈಕಮಾಂಡ್ನಿಂದ CMಗೆ? ಅರುಣ್, ಪ್ರಮುಖವಾಗಿ ಗಮನಿಸಬೇಕು, CM ಸಿದ್ದರಾಮಯ್ಯನವರು ಬೆಳಿಗ್ಗೆ DCM DK ಶಿವಕುಮಾರ್ ಅವರು CM ಆಗ್ತಾರ ಅನ್ನುವಂತ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದಾಗ ಅವರು ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಸ್ವಲ್ಪ ಏರುಧ್ವನಿಯಲ್ಲೇ ಹೇಳಿದ್ರು. ಜೊತೆಗೆ ಆ ಒಂದು ಅವರ ಮುಖಚಹರಿಯೂ ಕೂಡ ಆ ರೀತಿಯಾಗಿ ಇತ್ತು. ಅದರ ನಂತರದಲ್ಲಿ ಮಧ್ಯಾಹ್ನದ ವೇಳೆಗೆ CM ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಅನ್ನುವಂಥದ್ದು. ಎರಡರ ನಡುವೆಯೂ ಕೂಡ ಸಾಮ್ಯತೆಗಳು ತೀರಾ ಕಡಿಮೆ ಇದೆ. ಒಂದು, ಅವರು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿರುವಂತದ್ದು, DCM DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದಾಗ CM ಆಗ್ತಾರೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು, ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ CM ಸಿದ್ದರಾಮಯ್ಯನವರು ಈ ಒಂದು ನಾಯಕತ್ವದ ಜಂಜಾಟದಿಂದ ಸಾಕಷ್ಟು ಬೇಸರಗೊಂಡಂತೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಸಾಕಷ್ಟು ಟೀಕೆಯನ್ನು ಕೂಡ CM ಸಿದ್ದರಾಮಯ್ಯನವರ ಸರ್ಕಾರ ಅನುಭವಿಸಬೇಕಾದಂತ ಪರಿಸ್ಥಿತಿಯು ಕೂಡ ಎದುರಾಗಿದೆ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅಶೋಕ್ ಸೇರಿದಂತೆ ಇನ್ನಿತರ ಬಿಜೆಪಿಯ ನಾಯಕರು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ವ್ಯಂಗ್ಯವಾಗಿ ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು DCM ನಿವಾಸದಲ್ಲಿ CM ಸಿದ್ದರಾಮಯ್ಯನವರು ನಾಟಿ ಕೋಳಿಯನ್ನ ತಿಂದಂತ ವಿಚಾರವನ್ನು ಕೂಡ ವಿಪಕ್ಷಗಳು ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯನವರಿಗೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟತೆ ಸಿಗದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಕುಗ್ಗಿದಂತೆ ಕಾಣಿಸ್ತಾ ಇದೆ. ಅವರ ಹೇಳಿಕೆಯೂ ಕೂಡ ಅದೇ ರೀತಿಯಲ್ಲಿ ಇತ್ತು. ಜೊತೆಗೆ ಈಗಾಗಲೇ ಹೈಕಮಾಂಡ್ ಯಾವಾಗ ಕರೆಯುತ್ತೆ ಅನ್ನುವಂಥದ್ದು ಇದರಲ್ಲೂ ಇದುವರೆಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ CM ಸಿದ್ದರಾಮಯ್ಯನವರಿಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಅಧಿವೇಶನದ ಬಳಿಕ ಕರೀತಾರ ಅಥವಾ ಅಧಿವೇಶನಕ್ಕೂ ಪೂರ್ವದಲ್ಲಿ ಅವರನ್ನ ಕರೆದು ಮಾತನಾಡ್ತಾರ ಅನ್ನುವಂಥದ್ದು ಕೂಡ ಅವರಿಗೆ ಗೊಂದಲ ಹಾಗೆ ಇದೆ. ಇದೆಲ್ಲದರ ಕಾರಣಕ್ಕಾಗಿ CM ಸಿದ್ದರಾಮಯ್ಯನವರಿಗೆ ಈ ಒಂದು CM ಸ್ಥಾನದ ವಿಚಾರವಾಗಿಯೇ ಎಲ್ಲೋ ಒಂದ್ ಕಡೆ ಬೇಸರ ತಂದಿದ್ಯಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ DCM DK ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಬಂದ ನಂತರ CM ಸಿದ್ದರಾಮಯ್ಯನವರು 2 ಸಭೆಯನ್ನ ಮಾಡಬೇಕಿತ್ತು. ಆ 2 ಸಭೆಯನ್ನು ಕೂಡ ಅವರು ಕ್ಯಾನ್ಸಲ್ ಮಾಡ್ತಾರೆ. ಕೇವಲ 1 ಸಭೆಯನ್ನ ಮಾತ್ರ ಮಾಡಿ ನಂತರದಲ್ಲಿ ಅವರ ಆಪ್ತರೊಂದಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ
ಯಾರಿಗೂ ಶಾಶ್ವತ ಅಲ್ಲ, ಹಾಗೆ ನಾನು ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂತ ಹೇಳಿಕೆ ಇದೆಯಲ್ಲ, ಇದು ಕೇವಲ ಹೇಳಿಕೆಯಾಗಿ ನಾವು ಗಮನಿಸೋದಕ್ಕೆ ಆಗೋದಿಲ್ಲ. ಇದರ ಹಿಂದೆ ಅವರು ಕಳೆದ 2 ತಿಂಗಳುಗಳಿಂದ ಅನುಭವಿಸ್ತಾ ಇರುವಂತಹ ಕುರ್ಚಿಯ ಕಾದಾಟದ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಿರಬಹುದು ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಒಂದು ಕಡೆ ವಿಪಕ್ಷಗಳು ಟೀಕೆಯನ್ನು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಸ್ವಪಕ್ಷದಲ್ಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತವೆ, ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಗಳಾಗ್ತವೆ. ಇದೆಲ್ಲದರಿಂದ ಸಿಎಂ ಸಿದ್ದರಾಮಯ್ಯನವರು ಹೈರಾಣದಂತೆ ಕಾಣಿಸ್ತದೆ. ಜೊತೆಗೆ ಕುರ್ಚಿಯ ಕದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಬ್ಬರೇ ಉಳ್ಕೊಂಡಿಲ್ಲ. ಈಗ ಪರಮೇಶ್ವರ್ ಅವರು ಕೂಡ ನಾನು ಆಕಾಂಕ್ಷಿ ಎನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಪರಮೇಶ್ವರ್ ಅವರ ಆಪ್ತರು ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅವಕಾಶವನ್ನು ಕೊಡಬೇಕು, ದಲಿತ ಸಿಎಂಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಮುನ್ನೆಲೆಗೆ ಬಂದಿದೆ. ಇದೆಲ್ಲದರ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನು ಪ್ರಕಟಿಸದೇ ಇರುವಂತಹ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯರು ಎಲ್ಲೋ ಒಂದ್ ಕಡೆ ಕುಗ್ಗದಂತೆ ಕಾಣಿಸ್ತಾ ಇದೆ. ಅರುಣ್ ಹುಗಾರ್. ಕಾರ್ತಿಕ್, ಮೊನ್ನೆ ಶನಿವಾರ ಸಿಎಂ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಅದಾದ್ಮೇಲೆ ಇವತ್ತು ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್. ಅವತ್ತಿನ ದಿನವೂ ಕೂಡ ಯಾವುದೇ ರೀತಿಯಾದಂತಹ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ನಾಯಕರಲ್ಲಿ ಒಮ್ಮತ ಮೂಡಿಲ್ಲ ಅಂತ ಕಾಣಿಸ್ತು. ಅದಕ್ಕೆ ಸೆಕೆಂಡ್ ವರ್ಷನ್ ಅಂದ್ರೆ ಇವತ್ತು 2ನೇ ಹಂತದ ಮೀಟಿಂಗ್. ಇವತ್ತು ಕೂಡ ಯಾವುದೂ ಇತ್ಯರ್ಥಕ್ಕೆ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದೇ ಒಂದು ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ಒಟ್ಟಾಗಿ ಹೋಗ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ತೋರ್ಪಡಿಕೆಗೆ ಈ ಮೀಟಿಂಗ್ಗಳು ಮಾತ್ರ ಸೀಮಿತವಾದಂಗೆ ಕಾಣಿಸ್ತಾ ಇದೆ. ಅರುಣ್, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಇದು ಹೈಕಮಾಂಡ್ ಕೊಟ್ಟಂತ ಪೇನ್ ಕಿಲ್ಲರ್ ಅಂತ ಅನ್ಸುತ್ತೆ. ಕೇವಲ ಇದು ಈ ಒಂದು ತಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ನಿವಾರಣೆ ಮಾಡುವಂತ ಒಂದು ಪ್ರಯತ್ನದ ಭಾಗವಾಗಿಯೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆಯೇ ಹೊರತಾಗಿ ಇದರಿಂದ ಯಾವುದೇ ರೀತಿಯ ಶಾಶ್ವತವಾಗಿರುವಂತಹ ಪರಿಹಾರಗಳು ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಜೊತೆಗೆ ಯಾವುದೇ ರೀತಿಯ ಪರಿಹಾರವೂ ಕೂಡ ಸಿಗೋದಿಲ್ಲ. ಹೈಕಮಾಂಡ್ ಒಂದು ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನು ಪ್ರಕಟಿಸಬೇಕೇ ವಿನಃ ಈ ಇಬ್ಬರು ನಾಯಕರು ಕೂತು ಬಗೆಹರಿಸಿಕೊಳ್ಳುವಂತ ವಿಷಯವೇ ಇದಲ್ಲ. ಆದರೂ ಸಹಿತವಾಗಿ ಸ್ವಪಕ್ಷದ ಶಾಸಕರಲ್ಲಿ ಗೊಂದಲ ಉಂಟಾಗಬಾರದು. ಜೊತೆಗೆ ಅಧಿವೇಶನ ಇರುವಂತ ಕಾರಣಕ್ಕಾಗಿ ವಿಪಕ್ಷಿಗಳು ಇದೇ ಒಂದು ವಿಚಾರವನ್ನ ಅಧಿವೇಶನದಲ್ಲಿ ಹೈಡ್ರಾಮಾ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತ ಕಾರಣಕ್ಕಾಗಿ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಅದೇ ಒಂದು ಕಾರಣಕ್ಕಾಗಿ ಇವರಿಬ್ಬರು ಕೂಡ ಪರಸ್ಪರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಹ್ವಾನವನ್ನು ಕೊಟ್ಟರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ನಂತರದಲ್ಲಿ ನಾವಿಬ್ರು ಒಟ್ಟಿಗೆ ಇದ್ದೇವೆ, ನಾವಿಬ್ರು ಒಟ್ಟಾಗಿ ಹೋಗ್ತಾ ಇದ್ದೇವೆ, ಬ್ರದರ್ಸ್ ಅನ್ನುವಂತ ಶಬ್ದವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪದ ಬಳಕೆ ಮಾಡಿದ್ರು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಹಿಂದೆಯೂ ಕೂಡ ಇರಲಿಲ್ಲ, ಈಗಲೂ ಇಲ್ಲ, ಹಾಗೆ ಮುಂದೆಯೂ ಕೂಡ ಇರಲ್ಲ ಅನ್ನುವಂಥದ್ದನ್ನ ಹೇಳುವಂತ ಕೆಲಸವನ್ನು ಮಾಡಿದ್ರು. ಇದೆಲ್ಲವೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಸ್ವಪಕ್ಷದಲ್ಲಿ ಉಂಟಾಗಿದ್ದಂತ ಗೊಂದಲವನ್ನು ನಿವಾರಣೆ ಮಾಡುವಂಥದ್ದು, ಜೊತೆಗೆ ಶಾಸಕರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು, ಜೊತೆಗೆ ವಿಪಕ್ಷಗಳ ಟೀಕೆಯನ್ನ ತಕ್ಷಣಕ್ಕೆ ತಪ್ಪಿಸಿಕೊಳ್ಳುವಂತಹ ಒಂದು ಕೆಲಸವೇ ಹೊರತಾಗಿ ಇದರಲ್ಲಿ ಯಾವುದೇ ರೀತಿಯ ಶಾಶ್ವತವಾಗಿರುವಂತಹ ಪರಿಹಾರ ಇದ್ದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಅಲ್ಲೂ ಸಂಸತ್ ಅಧಿವೇಶನ ಇರುವಂತಹ ಕಾರಣಕ್ಕಾಗಿ ಅಲ್ಲಿನ ನಾಯಕರು ಕೂಡ ಸಾಕಷ್ಟು ಸಂಸತ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಸಂಸತ್ ಅಧಿವೇಶನದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬಹುದು. ಅಲ್ಲಿಯವರೆಗೂ ಈ ಒಂದು ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ಜೊತೆಗೆ ತೋರ್ಪಡಿಕೆಗೆ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವಿಬ್ಬರು ಒಂದು ಅನ್ನುವಂತ ಸಂದೇಶವನ್ನ ಸಾರಿ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಎಲ್ಲಾ ವಿಚಾರಗಳಿಂದ ಗೊಂದಲ ಉಂಟಾಗಿದೆ, ಸ್ಪಷ್ಟತೆ ಸಿಗ್ತಾ ಇಲ್ಲ. ಈ ಒಂದು ಸಿಎಂ ಸ್ಥಾನದಲ್ಲಿ ನಾನು ಮುಂದುವರಿತೇನೋ ಇಲ್ವೋ ಅನ್ನುವಂತ ಒಂದು ಗೊಂದಲದಲ್ಲಿ ಅವರಿದ್ದಾರೆ. ಅವರ ಹಿಂಬಾಲಕರಿಗೂ ಕೂಡ ಆ ಒಂದು ಸ್ಪಷ್ಟತೆ ಸಿಗದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಅದೇ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಈ ರಾಜಕೀಯ ವಿಚಾರವಾಗಿ ಏನೇ ಬಂದರೂ ಸ್ವೀಕಾರವನ್ನು ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಇರುವಂತಹ ಪ್ರಶ್ನೆ. ಅರುಣ್, ಕಾರ್ತಿಕ್, ಇನ್ನೊಂದು ಬ್ರೇಕ್ಫಾಸ್ಟ್ ಸದ್ಯದಲ್ಲೇ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬ್ರೇಕ್ಫಾಸ್ಟ್ ಯಾವ ರೇಂಜಿಗಾಗಿದೆ ಅಂದ್ರೆ ಒಂದು ಹೋರಾಟದ ಭಾಗವಾಗಿ ಮಾರ್ಪಾಡಾಗ್ತಾ ಇದೆ. ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ಆಹಾರವಾಗಿಬಿಡುತ್ತೆ ಅನ್ನೋ ಬ್ರೇಕ್ಫಾಸ್ಟ್ ಅನ್ನುವಂಥ ರೀತಿಯಲ್ಲಿ. ಸೊ ಹಾಗಾಗಿ ರಶೇಕ್ ಅವರು ಇವತ್ತು ಮಾತನಾಡಿದ್ದು ಹನುಮ ಜಯಂತಿ ದಿನ ಇವರು ಚಿಕನ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಎನ್ನುವಂತಹ ಮಾತುಗಳಿಂದ ತಿವಿದಿರೋದು. ಅರುಣ್, ಸ್ಪಷ್ಟವಾಗಿ ಈ ಒಂದು ವಿಚಾರಕ್ಕೆ, ಈ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದಿಲ್ಲೊಂದು ಹುಡುಕುವಂತ ಕೆಲಸವನ್ನ ಮಾಡ್ತಾನೆ ಇದೆ. ಯಾಕೆಂತಂದ್ರೆ ಅದು ಅವರ ರಾಜಕೀಯ ಅಜೆಂಡವೂ ಕೂಡ ಹೌದಾಗಿರುತ್ತೆ. ವಿರೋಧ ಪಕ್ಷವಾಗಿ ಸರ್ಕಾರವನ್ನ ಟೀಕೆ ಮಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಏರ್ಪಟ್ಟಿರುವಂತಹ ಕುರ್ಚಿ ಕದನ ಇದೆಯಲ್ಲ, ಇದನ್ನ ಅವರು ಅಸ್ತ್ರವಾಗಿ ಬಳಸಿಕೊಂಡು ಅದರಲ್ಲಿ ಸಿಗುವಂತಹ ನ್ಯೂನತೆಗಳನ್ನೇ ಬಳಕೆ ಮಾಡಿಕೊಂಡು ಅದನ್ನ ಸಾಕಷ್ಟು ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ಹನುಮ ಜಯಂತಿ ಆಗಿರುವಂತಹ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ
ನಿವಾಸದಲ್ಲಿ ಏನು ನಾಟಿ ಕೋಳಿಯನ್ನು ಸೇವನೆ ಮಾಡಿದ್ರು, ಅದನ್ನ ಹನುಮ ಜಯಂತಿಗೆ ತಳುಕು ಹಾಕುವ ಕೆಲಸವನ್ನ ಆರೋಶಕ್ ಅವರು ಮಾಡಿರುವಂತದ್ದು. ಅದರ ಜೊತೆಗೆ ಅವರು ಹೇಳಿರುವಂತದ್ದು, ಸಾಕಷ್ಟು ಕರೆಗಳು ಬಂದು ನನಗೆ ಹನುಮ ಭಕ್ತರು ಬೇಸರಗೊಂಡಿದ್ದಾರೆ, ಅದೇ ಒಂದು ಕಾರಣಕ್ಕಾಗಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೇನೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಆರೋಶಕ್ ಅವರಲ್ಲೂ ಕೂಡ ಗೊಂದಲ ಇದೆ, ಈ ವಿಚಾರವನ್ನ ನಾನು ಪ್ರಸ್ತಾಪ ಮಾಡಬೇಕಾ ಬೇಡುವ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇನ್ಯಾರೋ ನನಗೆ ಹೇಳಿದ್ರು ಅನ್ನುವಂತ ಕಾರಣಕ್ಕಾಗಿ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಿದ್ದೇನೆ ಅನ್ನುವಂತ ಹೇಳಿಕೆ ಕೊಡುವ ಮೂಲಕವಾಗಿ ಸರ್ಕಾರಕ್ಕೆ ಟೀಕೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಜೊತೆಗೆ ಹನುಮ ಭಕ್ತರನ್ನು ಕೂಡ ಈ ವಿಚಾರದಲ್ಲಿ ಎಳೆದು ತಂದು ಸರ್ಕಾರದ ವಿರುದ್ಧ ತಿರುಗಿಸುವಂತ ಕೆಲಸವನ್ನ ಈ ಒಂದು ಚಾಣಾಕ್ಷ ನಡೆಯ ಮೂಲಕವಾಗಿ ಅಶೋಕ್ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ವಿಪಕ್ಷಗಳು ಸರ್ಕಾರವನ್ನ ಈ ಯಾವೆಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಟೀಕೆಯನ್ನು ಮಾಡಬಹುದು, ಆ ಎಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ಟೀಕೆಯನ್ನು ಮಾಡ್ತಾ ಇದಾವೆ. ಈ ಒಂದು ಸರ್ಕಾರದಲ್ಲಿ ಅಂದ್ರೆ ಸರ್ಕಾರದಲ್ಲಿ ಆಡಳಿತ ಯಂತ್ರವೇ ಕುಸಿದು ಹೋಗಿದೆ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳು ಕೂಡ ನಡೀತವೆ. ಇದೆಲ್ಲದಕ್ಕೂ ಮೂಲ ಕಾರಣ ಅಂತಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಏರ್ಪಟ್ಟಿರತಕ್ಕಂಥ ಭಿನ್ನಾಭಿಪ್ರಾಯವೇ. ಈ ಒಂದು ಭಿನ್ನಾಭಿಪ್ರಾಯವೇ ಅಸ್ತ್ರವಾಗಿದೆ ವಿಪಕ್ಷಗಳಿಗೆ. ವಿಪಕ್ಷಗಳು ಅದೇ ಒಂದು ಅಸ್ತ್ರವನ್ನ ಸಾರಿ ಪ್ರಯೋಗ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜನಾಂದೋಲನ ಮಾಡುವಂತ ಮೂಲಕವಾಗಿ ಜನರನ್ನ ಎತ್ತಿಕಟ್ಟುವ ಅಥವಾ ಜನರಲ್ಲಿ ಈ ಸರ್ಕಾರದ ವಿರುದ್ಧ ಬೇರೆ ರೀತಿಯ ಭಾವನೆ ಹೋಗುವಂತ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವಂಥದ್ದು, ಪ್ರತಿಭಟನೆಗಳನ್ನ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ವಿಪಕ್ಷಗಳು ಮಾಡ್ತಾ ಇರುವಂತದ್ದು ನಾವು ನೋಡ್ತಾನೆ ಬಂದಿದ್ವಿ. ಇವತ್ತು ಕೂಡ ಆರೋಶಕ್ ಅವರು ಅದೇ ರೀತಿಯಾಗಿ ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹನುಮ ಜಯಂತಿ ಇದ್ರೂ ಸಿಎಂ ಸಿದ್ದರಾಮಯ್ಯನವರು ಮಾಂಸವನ್ನ ಸೇವನೆ ಮಾಡಿದ್ರು, ಈ ಹಿಂದೆಯೂ ಕೂಡ ಅವರು ಧರ್ಮಸ್ಥಳಕ್ಕೆ ಮಾಂಸ ಸೇವಿಸಿ ಹೋಗಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಮತ್ತೆ ಪ್ರಸ್ತಾಪಿಸಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಸಿಎಂ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಅದರ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮಾಂಸವನ್ನ ಸೇವಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಮತ್ತೆ ಅವರು ಒತ್ತಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಅವರಿಬ್ಬರ ನಡುವೆ ಎಷ್ಟರ ಮಟ್ಟಿಗೆ ಗಂಧಕವನ್ನ ಸೃಷ್ಟಿ ಮಾಡೋದಕ್ಕೆ ಆಗುತ್ತೋ ಅನ್ನುವಂತ ರೀತಿಯಲ್ಲಿ ವಿಪಕ್ಷಗಳು ಹುಡುಕ್ತಾ ಇದಾವೆ. ಆ ಎಲ್ಲ ಅಸ್ತ್ರಗಳನ್ನ ಬಳಕೆ ಮಾಡಿಕೊಂಡು ಸಿಎಂ ಡಿಸಿಎಂ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಅಂಶವನ್ನೇ ಸಾಕಷ್ಟು ಜಗಜ್ಜಾಹೀರು ಮಾಡುವಂತ, ಅದನ್ನೇ ಒತ್ತಿ ಹೇಳುವಂತ ಕೆಲಸವನ್ನ ಮಾಡುವ ಮೂಲಕವಾಗಿ ಸರ್ಕಾರವನ್ನ ಟೀಕಿಸುವ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.